Welcome to Lal Bagh, one of Bangalore's most iconic landmarks. Did you know it has 4 gates, numbered 1 to 4? Let's break them down. Gates 1 and 2 are located on the north side, while Gate 3 is to the east and Gate 4 to the west. Starting with the eastern gate, it's right by Siddhapura Circle and KH Circle, leading you to the stunning Genesis Rock and the impressive Kempe Gowda Towers. This gate primarily allows vehicle entry. This entrance gate was designed back in 1891 when Mr. Cameron was the superintendent of Lal Bagh, and it was even called Cameron Gate for a time. If you're looking to buy plants, head over to the East Gate. You can also catch an electric car near the Genesis Rock. The fare is 100 rupees for adults and 50 rupees for children, with a ride lasting about 40 minutes. ಸಸ್ಯ ತೋಟಕ್ಕೆ ನೀವು ಪ್ರವೇಶ ನೀಡ್ತಾ ಇದ್ದಂಗೆ 4 ಪ್ರವೇಶ ದ್ವಾರಗಳಿದೆ. ಅದರಲ್ಲಿ ಬಹುಮುಖ್ಯವಾಗಿ ಜೋಡಿ ರಸ್ತೆಯ ಮುಖೇನ ಒಳಗಡೆ ಬಂದರೆ 5 ಎಕರೆ ಒಂದು ವಾಹನ ನಿಲ್ದಾಣ ಇದೆ. ಸೊ ಇದು ಬಹಳ ಒಂದು ಮೂಲಭೂತ ಸೌಕರ್ಯಗಳಿಲ್ಲದೇ ಮತ್ತು ಯಾವುದೂ ಕೂಡ ಒಂದು ಸಿಸ್ಟಮೆಟಿಕ್ ಪ್ಲಾನಿಂಗ್ ಮತ್ತು ವೈಜ್ಞಾನಿಕವಾದಂಥ ವಿಧಾನದಲ್ಲಿ ಇದನ್ನು ಮಾಡಿರಲಿಲ್ಲ. ಅದನ್ನು ಮನಗಂಡು ನಾವು ಬಾಷ್ ಕಂಪನಿಯನ್ನು ಒಂದು CSR ಅಡಿಯಲ್ಲಿ ಸಹಕಾರ ನೀಡಬೇಕು ಅಂತ ಕೇಳಿದಾಗ ಭಾಳ ಅವರು ಮುಂದೆ ಬಂದು ಈಗ ಒಂದು ಅತ್ಯಾಧುನಿಕವಾದಂಥ ಭಾಳ ಒಂದು ಸುಸಜ್ಜಿತವಾದಂಥ ವಾಹನ ನಿಲ್ದಾಣವನ್ನು ನಾವು 5 ಎಕರೆ ಪ್ರದೇಶದಲ್ಲಿ ಕ್ರಿಯೇಟ್ ಮಾಡಿದ್ದೇವೆ. ಇಲ್ಲಿ ಪ್ರಮುಖವಾಗಿ ಮೊದಲು ಇದನ್ನು ಸಂಪೂರ್ಣವಾಗಿ ಆಸ್ಫಾಲ್ಟಿಂಗ್ ಇತ್ತು. ಯಾವುದೇ ಗಿಡ ಮರಗಳಿಗೆ ಇಲ್ಲಿ ಆಸ್ಪದ ಇರಲಿಲ್ಲ. ಈಗ ಗಿಡ ಮರಗಳು ಮತ್ತು ಸಾಕಷ್ಟು ಹೊಸ ಸಸ್ಯ ಪ್ರಭೇದಗಳನ್ನು, ವಿಶೇಷವಾಗಿ ಇಲ್ಲಿ ನಾವು ಗೋಲ್ಡನ್ ಸೈಪ್ರಸ್ಸು ಮತ್ತು ನಮಗೆ ಬೆಗ್ಗರ್ಸ್ ಬೌಲು, ಅಂಡಮಾನ್ ಕಾಪಿಟ ಮತ್ತು ಹಲವಾರು ಜಾತಿಯ ಸುಮಾರು 46 ಸಸ್ಯ ಪ್ರಭೇದಗಳನ್ನ ನಾವು ನಾಟಿ ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ದ್ವಿಚಕ್ರ ವಾಹನಗಳು ಮತ್ತು 4 ಚಕ್ರ ವಾಹನಗಳು ಮತ್ತು ವಿಶೇಷವಾಗಿ ಬಸ್ಸುಗಳು ನಿಂತ್ಕೊಳ್ಳಿಕ್ಕೆ ಪ್ರತ್ಯೇಕವಾದಂಥ ವಾಹನ ನಿಲ್ದಾಣದ ಒಂದು ಸೌಲಭ್ಯವನ್ನು ಮಾಡಿದ್ದೇವೆ. ಮತ್ತು ಇಲ್ಲಿ ಪಾದಚಾರಿಗಳು ಓಡಾಡಲಿಕ್ಕೆ ತನ್ನದೇ ಆದಂಥ ಒಂದು ಸುರಕ್ಷತೆ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲವೂ ಕಡೆ ನಾವು ಆ್ಯಕ್ಚುಲಿ ಸೂಕ್ತವಾದಂಥ ಫುಟ್ಪಾತ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಮತ್ತು ಇದಕ್ಕೆ CCTV ಸರ್ವಿಲೆನ್ಸ್ ಇದೆ. ಮತ್ತು ಇದು ಸಾಕಷ್ಟು ಸುಮಾರು ಒಂದು 2.5 ಲಕ್ಷ ವಿದ್ಯುತ್ ದೀಪಗಳಿಗೋಸ್ಕರ ನಾವು ಹಣವನ್ನು ವ್ಯಯ ಮಾಡ್ತಾ ಇದ್ವಿ, ವಿದ್ಯುತ್ ಖರ್ಚಿಗೋಸ್ಕರ. ಪ್ರಸ್ತುತ ಇದು ಒಂದು ಸೋಲಾರನ್ನು ನಾವು ಅಳವಡಿಸಿರೋದ್ರಿಂದ ಸೋಲಾರ್ ದ್ವೀಪದ ಸೋಲಾರ್ ಒಂದು ಸಿಸ್ಟಮ್ನ ಸಹಾಯದಿಂದ ದೀಪಗಳು ಬೆಳಗೋದ್ರಿಂದ ಇದು ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿದೆ. ಮತ್ತು ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಬರ್ತಕ್ಕಂಥ ವಾಹನ ಚಾಲಕರಿರ್ಬೋದು, ಪ್ರವಾಸಿಗರು ದೂರದಿಂದ ಬಂದು ಇಲ್ಲಿ ಇಳಿದ ತಕ್ಷಣ ಅವ್ರಿಗೆ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಆಗಲಿ ಅಂತೇಳಿ ಸುಸಜ್ಜಿತವಾದಂಥ ಶೌಚಾಲಯ, ಒಂದು 4-5 ಕಡೆ ಕುಡಿಯೋ ನೀರಿನ ಘಟಕ ಮತ್ತು ಕೂರು ಬೆಂಚುಗಳನ್ನು ಕೂಡ ನಾವು ಮಾಡಿದ್ದೇವೆ. ಆ್ಯಂಡ್ ಇದು ಒಂದು ಆ್ಯಕ್ಚುಲಿ ಭಾಳ ಅದ್ಭುತವಾದಂಥ ಆಧುನಿಕವಾದಂಥ ವಾಹನ ನಿಲ್ದಾಣ ಅಂಥೇಳಿ ಲಾಲ್ಬಾಗ್ನಲ್ಲಿ ಈಗ ಪ್ರಸ್ತುತ ಇದು ತಲೆ ಎತ್ತಿದೆ. ಲಾಲ್ಬಾಗ್ನಲ್ಲಿ ಭಾಳ ಸುಸಜ್ಜಿತವಾದಂಥ ಆಧುನಿಕ ಶೈಲಿನಲ್ಲಿ ಮಾಡಿರ್ತಕ್ಕಂಥ ವಾಹನ ನಿಲ್ದಾಣ ಇದೆ. ಇದು ಇದರ ಒಂದು ಹೊಸ ಸೇರ್ಪಡೆ. ಇಲ್ಲಿ ನಾವು ಈಗ ಟರ್ಮಿನಲ್ ಮೆಂಟಾಲಿ ಹಲವಾರು ಗಿಡಗಳನ್ನು ಮಾಡಿದ್ದೇವೆ. ಮತ್ತು ಸುಸಜ್ಜಿತವಾಗಿ ನಮ್ಮ 4 ಚಕ್ರ ವಾಹನಗಳು, ಬಸ್ಸು ಮತ್ತು ವಿಶೇಷವಾಗಿ ಟ್ರಕ್ಸು, ಇಲ್ಲಿಗೆ ಏನಾದರೂ ಒಂದು ಥಿಂಗ್ಸನ್ನು ತರ್ತಕ್ಕಂಥ ಟ್ರಕ್ಸ್ ಇರ್ಬೋದು, ಮತ್ತು ಎಲ್ಲ ವಾಹನಗಳು ನಿಂತ್ಕೊಳ್ಳಿಕ್ಕೆ, ನಿಲುಗಡೆ ಮಾಡಲಿಕ್ಕೆ ಸೂಕ್ತವಾದಂಥ ವೇದಿಕೆಯನ್ನು ನಾವು ಕಲ್ಪಿಸಿದ್ದೇವೆ. Now, moving to the western gate, you'll find a wide road that connects to Jayanagar. If you're taking the Bangalore Metro, this is your stop. ಇಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಇದು ಲಾಲ್ಬಾಗ್ ವೆಸ್ಟ್ ಗೇಟ್ ಅಥವಾ ಪಶ್ಚಿಮ ದ್ವಾರ ಅಂತ ಕರಿತೀವಿ, ಅಥವಾ ಬಸವನಗುಡಿ ಗೇಟ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಪಶ್ಚಿಮ ದ್ವಾರ ಅಥವಾ ವೆಸ್ಟ್ ಗೇಟ್ಗೆ ಒಂದು ಭಾಳ ವಿಶೇಷತೆ ಇದೆ. ಈ 2 ಗೇಟುಗಳ ನಡುವೆ ಒಂದು ಅದ್ಭುತವಾದಂಥ ಕಲ್ಲಿನ ಕಟ್ಟಡ ಇದೆ. ಇದನ್ನು ನಾವು ಗಾರ್ಡ್ ರೂಮ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ರೂಮ್ ಅಂತ ಕರಿತೀವಿ. ಇದರ ವಿಶೇಷತೆ ಏನಂತಂದರೆ, ಅಂದಿನ ಕಾಲದಲ್ಲಿ ಮಹಾರಾಜರ ಒಂದು ದಿವಾನರಾಗಿದ್ದಂಥ ದಿವಾನ್ ಪೂರ್ಣಯ್ಯನವರ ಮನೆ ಬೆಂಗಳೂರಿನಲ್ಲಿತ್ತು, ಅಲ್ಲಿ ಇದ್ದಂಥ ಇದು ಗಾರ್ಡ್ ರೂಮ್. ಸೊ ತದನಂತರ ಲಾಲ್ಬಾಗ್ ಸಸ್ಯಶಾಸ್ತ್ರೀಯ ತೋಟವನ್ನು 1856ರಲ್ಲಿ ಬ್ರಿಟಿಷರು ಘೋಷಣೆ ಮಾಡಿದ್ರು. ಅದರ ನಂತರ ಇದನ್ನು ಲಾಲ್ಬಾಗ್ ವೆಸ್ಟ್ ಗೇಟ್ಗೆ ಪ್ರತಿಯೊಂದು ಕಲ್ಲನ್ನು ಕೂಡ ಮಾರ್ಕ್ ಮಾಡಿ ಅದನ್ನು ನಂಬರಿಂಗ್ ಮಾಡಿಬಿಟ್ಟು ಅದೇ ಮಾದರಿನಲ್ಲಿ ತಂದು ಜೋಡಿಸಿ ಲಾಲ್ಬಾಗ್ ವೆಸ್ಟ್ ಗೇಟ್ನಲ್ಲಿ ಆ ಒಂದು ಮಾದರಿ ಏನಿತ್ತಲ್ಲಿ ಮೂಲ ಮಾದರಿ ಅದೇ ರೀತಿ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಇದು ಭಾಳ ಅತ್ಯಂತ ಆಕರ್ಷಣೀಯವಾದಂಥದ್ದು. ಮತ್ತು ಇವತ್ತು ಇದನ್ನು ಲಾಲ್ಬಾಗ್ ವೆಸ್ಟ್ ಗೇಟ್ ಮುಖಾಂತರ ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ಬಹುಸಂಖ್ಯಾತರು, ಅಂದರೆ ಆಲ್ಮೋಸ್ಟ್ 50% ಪ್ರವಾಸಿಗರು ಈ ಒಂದು ದ್ವಾರದಿಂದ ಸಸ್ಯಶಾಸ್ತ್ರೀಯ ತೋಟವನ್ನು ಸಂದರ್ಶನ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ಈ ಒಂದು ವೆಸ್ಟ್ ಗೇಟಿನ ಎದುರಿಗೇನೆ ರಾಷ್ಟ್ರಕವಿ ಕುವೆಂಪುರವರ
ಪುತ್ಥಳಿ ಕೂಡ ಇದೆ. ಸೊ ಇದು ಲಾಲ್ಬಾಗ್ ವೆಸ್ಟ್ ಗೇಟಿನ ವಿಶೇಷತೆ. Next up is the Southern Gate, which is often referred to as the Small Gate. It opens up near the Ashoka Pillar. Finally, we have the Northern Gate, also known as the Lal Bagh Main Gate. This spacious entrance leads you straight to the beautiful glass house and takes you past the Maharaja statue garden, offering a perfect view of that iconic structure. 4 ಪ್ರವೇಶ ದ್ವಾರಗಳಿದೆ. ಈಗೇನು ತಾವು ನೋಡ್ತಾ ಇದ್ರಿ, ಇದು ಲಾಲ್ಬಾಗಿನ ಪ್ರಮುಖ ದ್ವಾರ, ಅಂದರೆ ಮೇನ್ ಗೇಟ್ ಅಂತ ಕರಿತೀವಿ ನಾವು, ಅಥವಾ ನಾರ್ತ್ ಗೇಟ್ ಅಂತಲೂ ಕೂಡ ಕರಿತೇವೆ. ಸೊ ಪ್ರಮುಖವಾಗಿ ಇದು MTR ಕಡೆಯಿಂದ ಬರ್ತಕ್ಕಂಥ ಪ್ರವೇಶ ದ್ವಾರ. ಮತ್ತು ಈ ಒಂದು ಗೇಟಿನ ವೈಶಿಷ್ಟ್ಯತೆ ಅಂತಂದರೆ ಭಾಳ ವಿಶಾಲವಾದಂಥ ಗೇಟು. ಲಾಲ್ಬಾಗ್ ಇರತಕ್ಕಂಥ 4 ಗೇಟುಗಳ ಪೈಕಿ ಭಾಳ ವಿಶಾಲವಾದಂಥ ಗೇಟು. ಮತ್ತು ಜೊತೆಗೆ ಈ ಒಂದು ಗೇಟಿನ ಅಳತೆ ದೂರದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಏನು ಒಂದು ಕೋಟು ತಾವೆಲ್ಲ ನೋಡಿದಿರಿ, ದೇವಾಲೇವಿ ಹೂವಿನ ತೋಟಂ. ಅವರ ಒಂದು ಏನು ಪಶ್ಚಿಮ ದ್ವಾರದಲ್ಲಿ ಕೈ ಮುಗಿದು ಒಳಗೆ ಬಾ ಸಸ್ಯಕಾಶಿ ಅಂತ ಇದೆ. ಲಾಲ್ಬಾಗಿನ ಮುಖ್ಯ ದ್ವಾರದಲ್ಲಿ ದೇವಾಲೇವಿ ಹೂವಿನ ತೋಟಂ ಅಂತಕ್ಕಂಥ ಒಂದು ಅವರ ಉಕ್ತಿಯನ್ನು ನಾವು ಕಾಣ್ಬೋದು. ಈ ಒಂದು ಸಸ್ಯ ಶ್ಯಾಮಲೆಯ ವನವನ್ನು ಜ್ಞಾಪಿಸ್ತಕ್ಕಂಥ ರಸಋಷಿಯ ಕವಿನುಡಿ ಈ ಒಂದು ಮುಖ್ಯ ದ್ವಾರವನ್ನು ಮತ್ತಷ್ಟು ರಸಮಯ ಮಾಡಿದೆ ಮತ್ತು ಸಾಕಷ್ಟು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಕ್ಕಂಥ ಮತ್ತು ಇದು ಹಾದು ಹೋಗ್ತಕ್ಕಂಥ ಪ್ರಮುಖ ಪ್ರವೇಶ ದ್ವಾರ. ಲಾಲ್ಬಾಗಿನ ಪ್ರಮುಖ ಪ್ರವೇಶ ದ್ವಾರ ಇದಾಗಿದೆ.